ಡೀಲ್ ಎಲ್ಲಿಲ್ಲ, ಸ್ಮಶಾನಕ್ಕೂ ಕೂಡ ಕಾಲಿಟ್ಟಿದೆ. ಅದು ಕೂಡ ಸೌದೆ ಡೀಲರ್ಸ್ಗಳು ಕಾಲಿಟ್ಟಿದ್ದು ಒಂದು ಕಡೆ ಆತಂಕದಲ್ಲಿರ್ತಾರೆ, ನೋವಿನಲ್ಲಿರ್ತಾರೆ, ಮನೆಯವ್ರನ್ನ ಕಳ್ಕೊಂಡಿರುವಂತಹ ದುಃಖದಲ್ಲಿರ್ತಾರೆ. ಇಂಥವರಿಂದ ಹಣ ಪೀಕಿಸುವಂತಹ ಕೆಲಸವನ್ನ ಈ ಬ್ರೋಕರ್ಸ್ ಮಾಡ್ತಾ ಇದ್ರು. ಪಬ್ಲಿಕ್ ಟಿವಿ ವರದಿ ಬಿತ್ತರ ಮಾಡಿದ ಬೆನ್ನಲ್ಲೇ ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ಈಗ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ ಮತ್ತು ಕ್ರಮಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಸ್ಮಶಾನದಲ್ಲಿಯೂ ಕೂಡ ಡೀಲ್ ಮಗ ಡೀಲ್. ಚಾಮರಾಜಪೇಟೆಯ ಟಿಆರ್ ಮಿಲ್ನ ಚಿತಾಗಾರದಲ್ಲಿ ಸೌದೆ ಬ್ರೋಕರ್ಸ್ನ ಹಾವಳಿ ವಿಪರೀತವಾಗಿತ್ತು. ಪಬ್ಲಿಕ್ ಟಿವಿ ವರದಿ ಮಾಡಿದ ಬೆನ್ನಲ್ಲೇ ಈಗ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ, ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಜೊತೆಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ರೈಟರ್ಸ್ಗೆ ನೋಟಿಸ್ ಅನ್ನ ಆರೋಗ್ಯಾಧಿಕಾರಿಗಳು ಕೊಡೋ ಮೂಲಕವಾಗಿ ಎಲ್ಲಾ ವಿವರಗಳನ್ನ ಕೊಡಬೇಕು ಅಂತ ತಾಕೀತು ಮಾಡಿದ್ದಾರೆ. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಸ್ಮಶಾನದಲ್ಲಿ ಯಾವ ರೀತಿಯಾಗಿ ಡೀಲರ್ಸ್ಗಳ ಹಾವಳಿ ಇದೆ, ಸೌದೆಗಾಗಿ ಯಾವ ರೀತಿಯ ಹಣಕ್ಕಾಗಿ ಡಿಮಾಂಡ್ ಇಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತ ವರದಿಯನ್ನ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಇದೀಗ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ, ಸ್ಥಳಕ್ಕೆ ಹೋಗಿದ್ದಾರೆ, ಪಬ್ಲಿಕ್ ಟಿವಿಯ ವರದಿಗೆ ಸ್ಪಂದಿಸಿದ್ದಾರೆ ಮತ್ತು ಪಬ್ಲಿಕ್ ಟಿವಿಯ ವರದಿಯನ್ನ ಉಲ್ಲೇಖ ಕೂಡ ಮಾಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಚಾಮರಾಜಪೇಟೆ ಚಿತಾಗಾರದಲ್ಲಿ ಮಧ್ಯವರ್ತಿಗಳಿಗೆ ಈಗ ಬ್ರೇಕ್ ಹಾಕಲಾಗಿದೆ. ಇನ್ ಕೇಸ್ ಯಾರೇ ಮಧ್ಯವರ್ತಿಗಳು ಬಂದರೂ ಕೂಡ ನಮ್ಮ ಗಮನಕ್ಕೆ ತನ್ನಿ, ಅವ್ರು ಯಾರನ್ನು ಒಳಗೆ ಬಿಟ್ಕೋಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಕೂಡಲೇ ಘಟನೆ ಬಗ್ಗೆ ಉತ್ತರ ನೀಡುವಂತೆ ಅಲ್ಲಿನ ಸಿಬ್ಬಂದಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ. ಪಬ್ಲಿಕ್ ಟಿವಿ ವರದಿಯನ್ನ ಬಿಬಿಎಂಪಿ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ. ಸಿಬ್ಬಂದಿ ದಂಧೆಯಲ್ಲಿ ಪಾಲ್ಗೊಂಡಿದ್ರೆ ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ತೀವಿ ಅಂತ ಎಚ್ಚರಿಸಿದ್ದಾರೆ. ಶವ ಸಂಸ್ಕಾರಕ್ಕೆ ಬಂದಿದ್ದ ಕುಟುಂಬಗಳಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ನಿಮ್ಮ ಬಳಿ ಹಣಕ್ಕಾಗಿ ಡಿಮಾಂಡ್ ಇಟ್ರ, ಯಾವ ರೀತಿಯಾಗಿ ಸೌದೆ ಬ್ರೋಕರ್ಸ್ ಹಾವಳಿ ಇದೆ ಅನ್ನೋದರ ಬಗ್ಗೆ ವರದಿಯನ್ನ ಪಡ್ಕೊಂಡಿದ್ದಾರೆ. ಪುರೋಹಿತರೇ ಅರೇಂಜ್ ಮಾಡ್ಕೊಂಡ್ಬಿಟ್ರ, ಅವ್ರ ತಂದು ಇಲ್ಲಿ ಮಾಡಿದ್ರು. ಇಲ್ಲಿ ಯಾರಾದರೂ ಡಿಮ್ಯಾಂಡ್ ಮಾಡಿದ್ರು ನಮಗೆ, ಇಲ್ಲ ಸೌದೆ ಇಲ್ಲೇ ತಗೋಬೇಕಿಲ್ಲ ಅಂತ ನಾವು ಮಾಡ್ಕೊಡಲ್ಲ ಅಂತ. ಶಿವಶಂಕರ್ ಶರ್ಮನ ಶಿವಶಂಕರ್ ಶರ್ಮಾ ಅವರು. ಸೊ ನಮ್ಮವ್ರು ಯಾರು ಇಲ್ಲಿಂದನೇ ಸೌದೆ ತಗೊಂಡ್ರೆ ಅಲ್ಲ ಅಂತ ಏನು ಇಲ್ಲ. ಸೊ ತಮ್ಮ ಪುರೋಹಿತರು ಎಲ್ಲ ಪ್ಯಾಕೇಜ್ ಥರ ತಾವು ಮಾತಾಡಿದ್ವಿ. ನಂದು ವಿಡಿಯೋನಲ್ಲಿ ನೀವು ಗಮನಿಸಿರ್ತೀರಿ, ನಾವು ಕೇಳ್ತಿರೋದು ಇಷ್ಟೇ ಸರ್. ಬಿಗ್ಗರ್ಗಳು ಅಂದರೆ ಟೆಂಡರ್ ತೊಗೊಂಡಿರೋದು ನೀವು ಅಂತ ಇಲ್ಲ, 2-3 ಅಂಗಡಿಯವ್ರು ಆಗ್ತೀವಿ. 5,600 ರೂಪಾಯಿ. 5,600 ಅಲ್ಲೇನು ಕಟ್ಟು ಬರಲ್ಲ, ಒಂದು 300 ರೂಪಾಯಿ ಕಟ್ಟು. ಅದೆಲ್ಲ ನೀವೇ ಮಾಡಿಕೊಡ್ತೀರಾ? ಅದೇ ಕಡಿಮೆ ಇಲ್ಲ ಸರ್. 5,600 ಸೌದೆ ಬಿಟ್ಟು ಬುಕ್ ಕೊಡೋದು, ಬುಕ್ ಮಾಡ್ಕೊಳಕ್ಕೆ ಬಿಡೋದು. ನಾವೇ ಸೌದೆ ತಂದು ಹಾಕ್ಬಿಡ್ತೀವಿ. ಇದರಲ್ಲಿ BBMP ಚಾರ್ಜ್ ಎಲ್ಲ ಸೇರಿ ಇರುತ್ತೆ ಸರ್. ಹೌದು, 300 ರೂಪಾಯಿ ಮಾತ್ರ ಖರ್ಚು ಇರುತ್ತೆ. ತರಂಗಿಲ್ಲ ಬಿಡಿ, ಬಂದು ಇಲ್ಲಿ ಹಾಕೊಳಕ್ಕಾಗಲ್ಲ. ಅಲ್ಲ, ಈಗ ಕಡ್ದಿರೋದೆ ಹಂಗಿದ್ರೆ ಅಲ್ಲೆಲ್ಲ ಊರ ಕಡೆನೇ ಎಲ್ಲರೂ ಮಾಡ್ತಾರೆ. ನಾವೇ ತಂದುಬಿಡ್ತೀವಿ. ತಂದ್ಬಿಟ್ಟು ಎಲ್ಲ ರೋಡಲ್ಲಿ ಇಟ್ಕೊಂಡು ಮಾಡಿ. ಅಲ್ಲ, BBMP ಅವರೆಲ್ಲ ಒಂದು 300 ರೂಪಾಯಿ 400 ರೂಪಾಯಿ ಅದಾಗಲ್ಲ ಬಿಡಿ, 1,000 ರೂಪಾಯಿ ಮುಗ್ದೋಗುತ್ತೆ. ಏನು ಮಾತಾಡಿದ್ರೆ ಅದಾಗಲ್ಲ. ನೀವು ಇಂಥವೆಲ್ಲ BBMP ಅಲ್ಲಿ ನಾನು ಸೌದೆ ತರ್ತೀನಿ, ನೀವು ಜಾಗ ಕೊಡಿ ಅಂತ ಯಾವಾಗ ಆಗುತ್ತೆ. ನಿಮಗೆ ಇಲ್ಲಿ ಬಾಕ್ಸ್ ಖಾಲಿ ಬಂದರೆ ನೆಲದಲ್ಲಿ ಮಾಡಿಸ್ತಾರೆ. ಈ 1ರಿಂದ 8ರವರೆಗೂ ಇವ್ರ ಕಡೆ ಇದರಲ್ಲಿ ಇರ್ತಾರೆ. ಜನ ಬರ್ತಾರಲ್ಲ, ಊರಿಂದ ನೀವು ತಗೊಂಬಂದ್ರೆ ಇಲ್ಲಿ ನಾವು ಜಾಗ ಕೊಡ್ತೀವಿ, ನೀವು ಮಾಡ್ಕೊಬೋದು ನೆಲದಲ್ಲಿ. ಯಾರು ಇದರಲ್ಲಿ ಸರ್? BBMP ಇದ್ರಲ್ಲ ಇದು ಇಲ್ಲ, ಫ್ಲ್ಯಾಟ್ ಬುಕ್ಕಿಂಗ್ ಬಂದು ಇದ್ರ BBMP ಇದೆ. ಸೌದೆದೆಲ್ಲ ಬಂದು ಪ್ರೈವೇಟ್ ಹೇಳಿದ್ದೆಲ್ಲ. BBMP ಇಂದ ಚಾರ್ಜ್ ಇಲ್ಲ. BBMP ಇಂದ ನಿಮಗೆ 1 ರೂಪಾಯಿ ಕಾಸಿರಲ್ಲ, ಸೌದೆಗೆ ಮಾತ್ರ. ಇದ್ರ ಹೂಳ ಜಾಗದಲ್ಲೆಲ್ಲ ಕಾಸು ತಗೋತಾರೆ. ಹೌದೌದು. ಇಲ್ಲಿ ಸೌದೆ ಚಾರ್ಜ್ ಮಾತ್ರ ಇರುತ್ತೆ, ಬೇರೆ ಅನೈತಿಕ ಯಾವುದಕ್ಕೂ ಕಾಸಿರಲ್ಲ. ಸ್ಲಾಟ್ ಅಂದ್ರೆ ಅದು ಕೊಡಲ್ಲ, ಕೆಳಗಡೆ ಮಾಡ್ಕೊಬೋದು ಅಂತ. ಕೆಳಗಡೆ ಮಾಡೋದು ಅಲ್ಲಿ ಇದೆ ಗೊತ್ತಾ, 2 ಬಾಕ್ಸು ಆ ಡಿಪ್ಪೋದವ್ರದ್ದು ಅವ್ರ ಇನ್ಚಾರ್ಜಲ್ಲಿ ಇದೆ. ಇವಾಗ ನೀವು ಅವರು ಬುಕ್ ಮಾಡಿದ್ರೆ ಅವ್ರು ಆ ಕಡೆ ಮೂರಲ್ಲಿ 2 ಬಾಕ್ಸಲ್ಲಿ ಹೋಗೋಣ, 1 ಬಾಕ್ಸ್ ನಿಮಗೆ ಕೊಡ್ತಾರೆ. ನೋಡಿ ಹೇಗೆ ಬಾಕ್ಸ್ ಕೊಡೋದಿಲ್ಲ, ನೆಲದ ಮೇಲೆ ಹಾಕ್ಕೊಳ್ಳಿ, ಹೊರಗೆಲ್ಲಾದರೂ ಸುಟ್ಕೊಳ್ಳಿ, ನೀವೇ ಹೊರಗೆ ತಂದರೆ ಆಗಲ್ಲ, ಒಳಗೆ ಬಿಡಲ್ಲ. ಅಂದರೆ ಸೌದೆ ತಗೊಂಡ್ರೆ ಮಾತ್ರ ಸ್ಮಶಾನದಲ್ಲಿ ಹೆಣ ಸುಡ್ಲಿಕ್ಕೆ ಅವಕಾಶ ಅನ್ನೋ ರೀತಿಯಲ್ಲಿ ಅವರ ದಾಟಿ ಇತ್ತು. ಅಂದರೆ ಅಷ್ಟರ ಮಟ್ಟಿಗೆ ಅವರ ಹಾವಳಿ ಇದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಲ್ಲಿ ಅಲ್ಲಿನ ಸಿಬ್ಬಂದಿಗಳ ಪಾತ್ರವೂ ಇದೆ ಅನ್ನೋದ್ರಲ್ಲಿ ಅನುಮಾನವೇ ಬೇಡ. ಈಗ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದನ್ನ ನೋಡೋಣ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ. ಪಬ್ಲಿಕ್ ಟಿವಿ ವರದಿಯ ಇಂಪ್ಯಾಕ್ಟ್, ಈಗ ಈ ಮಧ್ಯವರ್ತಿಗಳ ಹಾವಳಿಗೆ ಬ್ರೇಕ್ ಹಾಕಲಾಗಿದೆ ಮತ್ತು ಇದರಲ್ಲಿ ಯಾರೆಲ್ಲರ ಪಾತ್ರ ಇದೆ ಅನ್ನೋದರ ಬಗ್ಗೆ ಯಾವ ಮಾಹಿತಿಗಳು ಲಭ್ಯವಾಗಿದೆ?
ದಿವ್ಯಾ, ಈಗ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ವರದಿ ಅಂದರೆ ವಿಸ್ತೃತವಾಗಿ ಬೆಳಗಿನಿಂದಲೂ ಕೂಡ ವರದಿ ಪ್ರಸಾರ ಆಗ್ತಾ ಇತ್ತು. ನಂತರ ಎಚ್ಚೆತ್ತುಕೊಂಡಂಥ BBMP ಆರೋಗ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಯಾರೆಲ್ಲರ ಪಾತ್ರ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ನಡೆಸಿದ್ದಾರೆ. ಜೊತೆಗೆ ಏನು ಅಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಡಿಗ್ಗರ್ಸ್ 4 ಜನ ಇದ್ದಾರೆ, ರೈಟರ್ಸ್ 2 ಇರ್ತಾರೆ. ಅವ್ರು ಯಾರು ಕೂಡ ಅವತ್ತು ಅಂದರೆ ನಾವೇನು ಹೋದಂಥ ಸಂದರ್ಭದಲ್ಲಿ ನಿನ್ನೆ ಮತ್ತು ಮೊನ್ನೆ 2 ದಿನವೂ ಕೂಡ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಕೇವಲ ಬ್ರೋಕರ್ಗಳು ಮಾತ್ರ ಕಾಣಿಸ್ತಾ ಇದ್ರು. ಅದರಿಂದಾಗಿ ಒಂದು ರೀತಿಯಾದಂಥ ಅಂದರೆ ಇದು ಬ್ರೋಕರ್ಸ್ಗಳ ಅಡ್ಡೆ ಅನ್ನುವಂಥದ್ದು ಅಂದರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇವತ್ತು ಏನು ಒಬ್ಬ ಸುದ್ದಿ ಪ್ರಸಾರ ಆಯಿತು, ಒಬ್ಬ ಬ್ರೋಕರ್ ಕೂಡ ಆ ಕಡೆ ಸುಳಿದಿಲ್ಲ, ಕಾಣಿಸ್ಕೊಂಡಿಲ್ಲ ಎಲ್ಲೂ ಕೂಡ. ಅಧಿಕಾರಿಗಳು ಬಂದು ಖಡಕ್ ಸೂಚನೆಯನ್ನು ಈಗ ಏನು ಅಲ್ಲಿ ಸಿಬ್ಬಂದಿಗಳಿದ್ದಾರೆ ಅವರಿಗೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹೊರಗಿನವರನ್ನು ಅಂದರೆ ಬ್ರೋಕರ್ಗಳನ್ನು ಒಳಗಡೆ ಬಿಟ್ಕೊಳ್ಳುವಂಥದ್ದು, ಮೊದಲೇ ನೊಂದಿರ್ತಾರೆ, ಸಾವಾಗಿರುತ್ತೆ ಅವ್ರ ಮನೆಗಳಲ್ಲಿ, ಅವರು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ದುಡ್ಡನ್ನು ಪೀಕುವಂಥ ಕೆಲಸ ಆದರೆ ನಿಮ್ಮ ಮೇಲೆಯೂ ಕೂಡ ಕ್ರಮ ಜರುಗಿಸಲಾಗುತ್ತೆ. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏನು ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಆಯಿತು, ಅದಕ್ಕೆ ಸಂಬಂಧಪಟ್ಟಂತೆ ನೀವು ನಮಗೆ ಉತ್ತರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಿ ಏನು ರೈಟರ್ಸ್ ಇದ್ದರು ಅವರೆಲ್ಲರಿಗೂ ಕೂಡ ನೋಟಿಸನ್ನು ಇಶ್ಯೂ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕ್ತೀವಿ, ಇಂತಿಷ್ಟೇ ಹಣವನ್ನು ಪಡೆಯಬೇಕು, ನಾವೇ ಒಂದು ಸ್ಲ್ಯಾಬನ್ನು ಮಾಡುವಂಥ ವಿಚಾರಕ್ಕೂ ಕೂಡ ನಾವು ಈಗ ಮೇಲಧಿಕಾರಿಗಳಿಗೆ ತಿಳಿಸ್ತೀವಿ ಅನ್ನುವಂಥ ಮಾತನ್ನು ಏನು ಆರೋಗ್ಯಾಧಿಕಾರಿಗಳು ಬಂದಿದ್ದರು ಅವರು ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಒಟ್ಟಾರೆ ಏನು ದೊಡ್ಡ ಮಟ್ಟದ ಬ್ರೋಕರ ದಂಧೆಯನ್ನು ಮಾಡ್ಕೊಂಡಿದ್ರು, ಅದು ಕೂಡ ಶವಾಗಾರದ ಏನು ಚಿತಾಗಾರದಲ್ಲಿ ಈ ಥರದೊಂದು ದಂಧೆ ನಡೀತಾ ಇತ್ತು, ಅದಕ್ಕೆ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು BBMP ಅಧಿಕಾರಿಗಳು ಕೊಟ್ಟಿದ್ದಾರೆ. ನೋಡಬೇಕು ದಿವ್ಯಾ, ಇದರಲ್ಲಿ ಅಲ್ಲಿನ ಸಿಬ್ಬಂದಿಗಳು ಅಥವಾ ಯಾರಾದರೂ ಅಧಿಕಾರಿಗಳು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಈ ದಂಧೆಕೋರರಿಗೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೂಡ ನಾವು ಪರಿಶೀಲನೆ ನಡೆಸ್ತೀವಿ. ಯಾರೇ ಇದ್ದರೂ ಕೂಡ ನಮ್ಮ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಬ್ರೋಕರ್ಗಳೇ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಏನಾದ್ರು ಪಾಲ್ಗೊಂಡ್ರೆ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈಗ ಕೊಟ್ಟಿರುವಂಥದ್ದು ಆರೋಗ್ಯಾಧಿಕಾರಿಗಳು. ದಿವ್ಯಾ, ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ. ನೋಡಿದ್ರಲ್ಲ, ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಈಗ ಮಧ್ಯವರ್ತಿಗಳ ಹಾವಳಿಗೆ ಬ್ರೇಕ್ ಹಾಕಲಾಗಿದೆ. ಇಲ್ಲಿವರೆಗೂ ಯಾವ ಮಧ್ಯವರ್ತಿಗಳು ಕೂಡ ಆ ಭಾಗದಲ್ಲಿ ಸುಳಿದಿಲ್ಲ. ಇದು 2-3 ದಿನ ಈಗಿದ್ದು ಮತ್ತೆ ಯಥಾಸ್ಥಿತಿ ಆಗದೇ ಇರೋ ಹಾಗೆ ಮುಂದಾದರೂ ಈಗ BBMP ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಸದ್ಯ ಎಲ್ಲರ ಆಗ್ರಹ. ಕಾರಣ ಸಾವಿನ ಮನೆ ಒಂದು ನೋವಿನಲ್ಲಿರ್ತಾರೆ. ಅಂಥವರ ಬಳಿ ಹಣಕ್ಕೆ ಡಿಮಾಂಡ್ ಇಟ್ಟಾಗ ಯಾರೂ ಕೂಡ ಆ ಸಂದರ್ಭದಲ್ಲಿ ಚೌಕಾಸಿ ಮಾಡೋಕ್ಕಾಗಲ್ಲ, ಕೊಟ್ಬಿಟ್ಟು ಹೋಗ್ತಾರೆ. ಅದನ್ನೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಈ ಮಧ್ಯವರ್ತಿಗಳು.